ಸ್ನೇಹಿತರೆ, ಈಗಾಗಲೇ RBD ಡೆವಲಪರ್ಸ್ ಅವರು ಸಾಗರದ ಜೋಶಿ ಮತ್ತು MM ನೇತ್ರಾಲಯ ವತಿಯಿಂದ ಉಚಿತ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಒಂದು ಇದನ್ನು ಮಾಡ್ತಾ ಇದ್ದಾರೆ, ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇದರ RBD ಬಿಲ್ಡರ್ಸ್ನ ಮಹೇಶ್ ಅವರು ಮತ್ತು ಅದರ CEO ಲಕ್ಷ್ಮಣ್ ಅಲ್ಲ ಗಣೇಶ್ ಅವರು ನಮ್ಮ ಮುಂದೆ ಇದ್ದಾರೆ. ಸರ್, ಈ ಒಂದು ಉಚಿತ ಕಣ್ಣಿನ ಶಿಬಿರದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗ್ತಿದೆ. ಈ ಮಳೆಯಲ್ಲೂ ಇಷ್ಟು ಜನ ಸೇರ್ತಾರೆ ಅನ್ನೋದು. ಆದರೆ ನಮಗಿದ್ರದ್ದು ಐಡಿಯಾನೇ ಇರಲಿಲ್ಲ ಇಷ್ಟು ಜನರಿಗಿದ್ದು ಅವಶ್ಯಕತೆ ಇತ್ತು ಅಂತೇಳಿ. ನಮಗೆ ಇದು ನಮ್ಮ ಆಫೀಸ್ಗೆ ವತಿಯಿಂದ ಮಾಡಿರೋದು. ಅದಕ್ಕೆ ನನ್ನ ಪಾರ್ಟ್ನರ್ ಜಲೀಲಿಗೆ ಬಂದಿಲ್ಲ, ಅಂದರೆ ಅಲ್ಲಿ ಬೇರೆ ಕಡೆ ನಮ್ಮದು ಕೆಲಸಗಳೆಲ್ಲ ಜಾಸ್ತಿ ಇತ್ತು. ನಮಗೆ ಇಷ್ಟೆಲ್ಲ ದೊಡ್ಡ ಈವೆಂಟ್ ಆಗುತ್ತೆ ಅಂತ ಒಂದು ಸಣ್ಣ ಐಡಿಯಾನೂ ಇರಲಿಲ್ಲ. ಇದನ್ನು ಹೇಗೆಂದರೆ ನಮ್ಮ ಆಫೀಸಿಂದ ನಮ್ಮ ಆಫೀಸ್ ಸ್ಟಾಫ್ ಇದನ್ನು ಸ್ಟಾರ್ಟ್ ಮಾಡಿದ್ರು, ಸಣ್ಣದಾಗೇನು ಮಾಡೋದಕ್ಕೆ ಹೋಗಿ. ಅದು ಸ್ಟೇಟಸ್ ಹಾಕಿದ್ಮೇಲೆ ಗೊತ್ತಾಗಿರೋದು. ಇದು ತುಂಬ ಜನ ಫೋನ್ ಮಾಡಿ ಕೇಳಿದ್ರು, ಇಲ್ಲ ನನಗೂ ಅದರದ್ದು ಅವಶ್ಯಕತೆ ಇದೆ ಅಂಥೇಳಿ. ಅವಾಗ ನಾವು ಅಂದ್ಕೊಂಡ್ರೆ ಅಡ್ಡಿಲ್ಲ, ಇದನ್ನು ಅಲ್ಲಿಗೆ 2 ಡೇಸ್ ಅಷ್ಟೇ ಉಳಿದಿತ್ತು. ಅವಾಗ ಒಂದು ಸ್ಟೇಟಸ್ ನಾವು ಹಾಕಿದ್ಮೇಲೆ ತುಂಬ ಜನ ರಿಯಾಕ್ಟ್ ಮಾಡಿದ್ರು, ತುಂಬ ಅವಶ್ಯಕತೆ ಇದೆ ನಮಗೆ, ನಾವು ಬರ್ತೀವಿ ಅಂತ. ಈಗ ನೋಡಿದ್ರೆ ಈಗ ಆಲ್ರೆಡಿ ಈಗ 1:15 ಆಯಿತು. ಇವಾಗ ಆಲ್ರೆಡಿ ಒಂದು 165 ಜನ ಕಂಡಿದ್ದು ಇದನ್ನು ಟೋಕನ್ ಬರ್ಸಿದ್ದಾರೆ. ನಮಗಿನ್ನೂ ಫಸ್ಟೇ ಗೊತ್ತಾಗಿರೋ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ವಿ. ಮುಂದೊಂದು ದಿನ ಇನ್ನು ಕೆಲವೇ ದಿವಸದಲ್ಲಿ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇದ್ರದ್ದು ಯೂಸ್ ಎಲ್ಲರೂ ತಗೋಬೇಕು. ನಮಗೆ ಗೊತ್ತಾಗಿಲ್ಲ, ನೆಕ್ಸ್ಟ್ ಅಂತೂ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಮತ್ತು ತುಂಬ ಯಶಸ್ಸು ಸಿಕ್ಕಿದೆ ಇದರಿಂದ. ನಮಗೆ ಖುಷಿನೂ ಆಗಿದೆ ತುಂಬ. ಆ್ಯಕ್ಚುಲಿ ಅವರನ್ನು ನಾವು ಈಗಾಗಲೇ ನಾವೆಲ್ಲ ಪತ್ರಕರ್ತರು ಇಲ್ಲಿ ಹೋಗಿ ನಾವು ಸುದ್ದಿ ಮಾಡಿದ್ದೀವಿ ಮತ್ತು ಮಾತಾಡಿಸಿದ್ದೀವಿ. ಅವರು ಕೆಲವರು ತೀರಾ ಕಡು ಬಡವರಿಗೆ ತಮ್ಮ ದೃಷ್ಟಿ ಕೇಂದ್ರದ ಮೂಲಕ ಉಚಿತವಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಶಸ್ತ್ರಚಿಕಿತ್ಸೆ ಅಂತಂದರೆ ಹೆಂಗಿದೆ ಅಂದರೆ ಅವರು ಇದರಲ್ಲಿ 25,000ದಿಂದ ಪ್ರಾರಂಭ ಆಗಿ 1 ಲಕ್ಷದವರೆಗೂ ಇದೆಯಂತೆ. ಸೊ ನೀವೀಗ RBD ಬಿಲ್ಡರ್ಸ್ ಅವರು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ತುಂಬ ಅಗತ್ಯ ಇರುತ್ತೆ. ಈಗ ಇವೆಲ್ಲ ಪ್ರಾಥಮಿಕ ಇವೆಲ್ಲ ಟೆಸ್ಟಿಂಗ್ ಇವೆಲ್ಲ ಇದ್ದಾವಲ್ಲ, ಪ್ರಾಥಮಿಕ ತಪಾಸಣೆಗಳು ಇವೆಲ್ಲ ಮೇಜರ್ ಹಂತ ಚಿಕಿತ್ಸೆ ಇದ್ದೀರಾ, ಆಪ್ರೇಷನ್, ಅದು ಆ ಹಂತದ ಇದರಲ್ಲಿ ಯಾವ ಥರ ಮಧ್ಯ ಪ್ರವೇಶ ಮಾಡ್ತೀರಾ? ಸರ್, ಅದ್ರ ಬಗ್ಗೆ ಇನ್ನೂ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. ಮುಂದೊಂದು ದಿನ ಅಂಥದ್ದೇನಾದ್ರು ನಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು ಅಂತೇಳಿ ಬಂತು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಮೇಜರಾಗಿ ಏನು ಸಪೋರ್ಟ್ ಮಾಡಬೇಕು, ಏನು ಹಣಕಾಸಿನ ವ್ಯವಸ್ಥೆ ಮಾಡಬೇಕು ನಾವು ಮಾಡ್ತೀವಿ. ಮಹೇಶ್ ಅವರೇ, ನೀವು ಈ ಒಂದು ಕಾರ್ಯದಲ್ಲಿ ನಿಮ್ಗೆ ಗೊತ್ತಿದ್ದಿಲ್ಲ ಮಾಡಿದ್ದೀವಂತೆ. ಆದ್ರೂ ನೀವು ಇತ್ತೀಚಿನ ದಿನದಲ್ಲಿ ಎಲ್ಲ ಕಡೆ ನಿಮ್ಮ ಹೆಸರು ಗುರುತಿಸಲ್ಪಟ್ಟಿದೆ. ಹುಡುಗ ದಾನಿ ಮಹೇಶ್ ಅಂತ ಕ್ರೀಡಾ ಲೋಕದಲ್ಲಿದ್ರಿ, ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಬಂದಿದ್ದೀರಿ. ಏನನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಅಂದರೆ ಎಲ್ಲ ಕ್ರೀಡಾ ಲೋಕ ಅಂತ ಮಾತ್ರ ಅಂದ್ಕೊಂಡಿದ್ದಾರೆ. ಕೆಲವೊಂದು ನಾವು ಹೆಲ್ಪ್ ಮಾಡಿರೋದನ್ನ, ಕೆಲವು ವೈಯಕ್ತಿಕವಾಗಿ ಹೆಲ್ಪ್ ಮಾಡಿರೋದನ್ನ ನಾನು ಯಾರಿಗೂ ಇವತ್ತಿನ ತನಕ ಹೇಳಿಲ್ಲ. ಅದು ನಮಗೆ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಮ್ಮ ಉದ್ದೇಶ ಪಬ್ಲಿಸಿಟಿ ತಗೊಳ್ಳೋದಿರಲಿಲ್ಲ. ನಮ್ಮ ಕೈಲಿ ಏನು ಜನರಿಗೆ ಉಪಯೋಗ, ನಮ್ಮ ಕೈಯಿಂದ ಎಷ್ಟು ಮಾಡೋಕ್ಕಾಗತ್ತೆ ಅದು ಮಾಡಬೇಕು ಅಂತ ಇದ್ದಿದ್ದು ನಾವು. ಈ ಕ್ರಿಕೆಟಲ್ಲೂ ಅಷ್ಟೇ, ಏನು ನಮ್ಗೆ ಹೇಳಿದ್ರು ಕೇಳಿಲ್ಲ, ನೀವು ದುಡ್ಡು ಕೊಟ್ಟಿದ್ದೀರಿ ನಾವು ಬ್ಯಾನರ್ ಹಾಕ್ತೀವಿ ಅಂತ ಹಾಕ್ಕೊಂಡ್ರು. ಹಾಗಂತೇಳಿ ಕೆಲವೊಬ್ಬರಿಗೆ ಎಷ್ಟೋ ಜನ ಹಾರ್ಟ್ ಪೇಷಂಟ್ಗಳಿಗೆ ನಾನು ಸಪೋರ್ಟ್ ಮಾಡಿದ್ದೀವಿ, ಎಷ್ಟೋ ಜನ ಆಕ್ಸಿಡೆಂಟ್ ಆದವ್ರಿಗೆ ಮಾಡಿದ್ದೀವಿ, ಈ ಮದುವೆಗೆ ಹೆಲ್ಪ್ ಮಾಡಿದ್ದೀವಿ, ಮತ್ತು ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದೀವಿ. ಇದಕ್ಕೆಲ್ಲ ಕಡೆ ಮಾಡಿದ್ವಿ. ಆದರೆ ಅದನ್ನೆಲ್ಲೂ ನಾವು ತೋರಿಸ್ಕೊಳಕ್ಕೆ ಬರಲ್ಲ. ಅದು ನಾವು ನಮ್ಮ ಖುಷಿಗೆ ಮಾಡಿರೋಂಥ ಕೆಲಸ. ಅದನ್ನು ನಾವೆಲ್ಲ ಪಬ್ಲಿಸಿಟಿಗೆ ಮತ್ತೊಂದು ಮಾಡಿಲ್ಲ. ಇದು ನಮ್ಮ ಆಫೀಸ್ ವತಿಯಿಂದ ಇಂಥದ್ದೊಂದು ಪ್ಲ್ಯಾನ್ ರೆಡಿ ಮಾಡಿದ್ರು. ನಂಗೆ ಖುಷಿ ಆಯ್ತಿದೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಇದು ಇಷ್ಟು ಹೆಲ್ಪ್ಫುಲ್ ಆಗೋದು ಜನರಿಗೆ ಅಂತೇಳಿ. ತುಂಬ ಖುಷಿ ಆಯಿತು. ಸರ್, ಈಗ ದುಡ್ಡಿದ್ದವರೆಲ್ಲರೂ ಕೂಡ ಖರ್ಚು ಮಾಡೋದಿಲ್ಲ. ಭಾಳ ಮುಖ್ಯವಾಗಿ ಮನುಷ್ಯನಿಗೆ ಭಾಳ ಮುಖ್ಯವಾಗಿ ದೇಹದಲ್ಲಿ ಕಣ್ಣು ಭಾಳ ಮುಖ್ಯವಾದದ್ದು. ಸೊ ನೀವೀಗ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡಾ ಕ್ಷೇತ್ರ ಇದೆಲ್ಲವೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ಒಂದು ಸಾಗರದಂಥ ಒಂದು ಕೇಂದ್ರವಾಗಿ ಇಟ್ಕೊಂಡು ಇವತ್ತು ಬೆಂಗಳೂರು ರಾಜಧಾನಿಗೂ ಕೂಡ ನಿಮ್ಮ ಈ ಒಂದು ಬಿಲ್ಡರ್ಸಿನ ವ್ಯವಹಾರ ವಿಸ್ತರಣೆ ಆಗಿದೆ. ಸೊ ಒಟ್ಟಾರೆಯಾಗಿ ಸಾಗರವನ್ನು ಕೇಂದ್ರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಈ ಎಲ್ಲ ಏನು ಸಮಾಜ ಸೇವೆ ಎಲ್ಲ ಮಾಡ್ತಿದ್ದೀರಲ್ಲ, ಇನ್ನೂ ಯಾವ ರೀತಿ ವಿಸ್ತರಣೆ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮದು ಉದ್ದೇಶ ಇರೋದೇ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕಂತೇಳಿ. ನಾನು ಯಾಕಂದ್ರೆ ತುಂಬ ಬಡತನದಿಂದ ಬಂದಿರೋದು, ನನಗೂ ಅದ್ರದ್ದು ಕಷ್ಟ ಏನಂತ ಗೊತ್ತಿದೆ. ಇವತ್ತು ನಾವು ಮಾಡಿರೋ ಬಿಸ್ನೆಸ್ಸಲ್ಲಿ ನಮಗೆ ತುಂಬ ಖುಷಿನೂ ಸಿಕ್ಕಿದೆ, ಅಷ್ಟೇ ಬೇಜಾರು ಇದೆ.
ಎಷ್ಟೋ ಸಲ ನಮ್ಮದು ವೈಯಕ್ತಿಕವಾಗಿ ಕೆಲಸ ಕೆಲವೊಂದು ಸಲ ನಾವು ಊರವರಿಗೆ ಎಷ್ಟು ಜನರಿಗೆ ನಮ್ಮ ಕಡೆಯಿಂದ ಸಹಾಯ ಆಗಿದೆ. ಆದರೆ ಕೆಲವೊಂದು ಟೈಮ್ ನಮಗೆ ಬೇಕಾದಾಗ ಪರ್ಸ್ನಲ್ ಬೇಕಾದವಾಗ ನಮ್ಮ ಹತ್ರ ಕೆಲವೊಂದು ಸಲ ದುಡ್ಡಿಂದು ಸಮಸ್ಯೆ ಇರ್ತಿತ್ತು. ಅದೇ ನಮ್ಗೆ ಗೊತ್ತಾಗ್ತಾ ಇತ್ತು, ಇಲ್ಲ ಇಲ್ಲಿ ನಾವು ಇಲ್ಲಿ ಕೆಲಸ ಸಿಗದೆ ಇದ್ದವು ಬೆಂಗಳೂರು ಹೋದಾಗ ಅದ್ರದ್ದು ಏನು ಕಷ್ಟ ಅಂತ ತುಂಬ ಅನುಭವಿಸಿ ನೋಡಾಗಿದೆ. ಅದಕ್ಕೆ ನಾವು ಸಾಧ್ಯ ಎಷ್ಟು ನಮ್ಮ ಕೈಲಿ ಸಾಧ್ಯ ಇದೆಯೋ ಅಷ್ಟು ಜನರಿಗೆ ಉದ್ಯೋಗ ಕಲ್ಪಿಸೋದು ನಮ್ಮದು ಮೇನ್ ಅಜೆಂಡಾ ಇರೋದು. ಇವಾಗ ಏನಂದರೆ ನಮ್ಮದೊಂದು ವಾಟರ್ ಬಾಟಲಿಂದು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಆ ಪ್ಲ್ಯಾಂಟ್ನ ಸಮೇತ ನಾನು ಬೇರೆ ಕಡೆ ಎಲ್ಲಾದರೂ ಮಾಡ್ಬೋದಿತ್ತು, ಅದನ್ನು ನಾನು ಸಾಗರಲ್ಲೇ ಮಾಡ್ಬೇಕಂತ ಮಾಡಿದ್ದೀನಿ. ಯಾಕಂದರೆ ಅದರಿಂದ ಮತ್ತೊಂದು 50ರಿಂದ 60 ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇದನ್ನು ನಾವು ಎಂಟೈರ್ ಕರ್ನಾಟಕಕ್ಕೆ ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಸಾಗರ ಅನ್ನೋದನ್ನು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಅಂಗಡಿಯಲ್ಲೂ ನಮ್ಮದು ಸಾಗರ ಇದೆ, ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಸಾಗರ ಕಡೆಯಿಂದ ಬಂದಿದೆ ಅನ್ನೋದು ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಎಲ್ರಿಗೂ ಕೆಲಸ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಹೀಗೆ ನಿಮ್ಮದು ಈ ಒಂದು ಪಯಣ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಸೇವೆ ಜನರಿಗೆ ಸಿಗಲಿ ಅಂತ ಆಶಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ನೀವೇನಾದ್ರು ಹೇಳ್ತೀರಾ? ಇಲ್ಲ, ನಾವು ಹೇಳಬೇಕಾಗಿರೋದೆಲ್ಲ ಅವರೇ ಹೇಳಿದಾರಲ್ಲ. ಸೊ ಇದು ಅದೇ ಅವ್ರು ಹೇಳಿದ ಹಾಗೆ ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಟರ್ನ್ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾವೆಲ್ಲೂ ಇದನ್ನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಮಾಡಿದ್ದಲ್ಲ, ಒಂದು ನಮ್ಮಿಂದ ಆಗುವಂಥ ಒಂದು ಸೇವೆ ಅಂತ ಹೇಳ್ಬಿಟ್ಟು ಮಾಡಲಿಕ್ಕೆ ಅಂತ ಹೊರಟ್ವಿ. ಕೊನೆ ಕ್ಷಣದಲ್ಲಿ ನಾವು ಅದನ್ನು ಜನರಿಗೆ ರೀಚ್ ಆಗಬೇಕು ಅಂತಂದಾಗ ನಾವು ವಾಟ್ಸಪ್ ಸ್ಟೇಟಸ್ ಮುಖಾಂತರ ಯೂಶ್ವಲಿ ನಾವು ಜನರನ್ನು ತಲುಪ್ತೀವಿ. ಬಹಳಷ್ಟು ಈಗ ಮಹೇಶ್ ಅವರು ಒಂದು ಸ್ಟೇಟಸ್ ಹಾಕಿದ್ರೆ ಆಲ್ಮೋಸ್ಟ್ ಎಷ್ಟು ಜನ ನೋಡ್ತಾರೆ ಅಂತ ಅದನ್ನು ಸಂಖ್ಯೆಗಳಲ್ಲಿ ಹೇಳೋದು ಸಾಧ್ಯ ಇಲ್ಲ. ಅಷ್ಟೊಂದು ಜನರಿಗೆ ವೈರಲ್ ಆಗುತ್ತೆ. ಆ ಸ್ಟೇಟಸ್ ಇಮಿಡಿಯೇಟ್ ನನಗೆ ಕಳಿಸಿ ಅಂತ ಜನ ಕೇಳಿ ನಮ್ಗೆ ಕಾಲ್ ಮಾಡಿ ಅದನ್ನು ತರಿಸ್ಕೊಳ್ತಾರೆ. ಆ ಮುಖಾಂತರ ನಾವು ಬಹಳ ಜನ ತಲುಪಿದ್ವಿ ಈ ಲಾಸ್ಟ್ 2 ಡೇಸಲ್ಲಿ. ನಾವಿಷ್ಟು ಜನ, ಅದು ನಮ್ಮ ಐಡಿಯಾ ಆ್ಯಕ್ಚುಲಿ ಇರಲಿಲ್ಲ, ಬಟ್ ಇಷ್ಟು ಮಟ್ಟಿಗೆ ಇದು ರೆಸ್ಪಾನ್ಸ್ ನಮ್ಗೆ ಸಿಕ್ಕಿದೆ. ಇಷ್ಟು ಒಂದು ಶಾರ್ಟ್ ನೋಟಿಸಲ್ಲಿ ಇಷ್ಟು ಜನ ಎನ್ರೋಲ್ ಮಾಡಿಸಿದ್ದಾರೆ ಅಂದರೆ ಮುಂದೆ ಇನ್ನು ಇದನ್ನು ಸುಸಜ್ಜಿತವಾಗಿ ಬೇರೆ ಒಂದು ಜಾಗನ ಆಯ್ಕೆ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಸಾಗರ ಜನತೆ ಮಾಡಿಕೊಳ್ಳಿ, ನಮ್ಮಿಂದ ಆದಷ್ಟು ನಾವು ಸಹಕಾರ ಇದರಲ್ಲಿ ಕೊಡ್ತಾ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನಂದರೆ ಇನ್ನೊಂದು ಹೇಳ್ತೀವಿ ವಿಚಾರ, ಇವತ್ತು ನಮ್ಮ RBD ಇಷ್ಟು ದೊಡ್ಡ ಯಶಸ್ಸಿಗೆ ಕಾರಣನೇ ನಿಮ್ಮ ಮಾಧ್ಯಮ. ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ನೀವು ಸಪೋರ್ಟ್ ಮಾಡಿದಿರಿ. ಇನ್ನು ಮುಂದೆ ಎಲ್ಲ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಮಾಡೋಣ, ತುಂಬ ದೊಡ್ಡದೊಂದು ಉದ್ದೇಶದಿಂದ ಕಾರ್ಯಕ್ರಮ ಮಾಡೋಣ. ಎಲ್ಲ ನಿಮಗೂ ಕೂಡ ಸಾಗರ ಜನತೆಯ ಪರವಾಗಿ ಎಲ್ಲ ಪತ್ರಕರ್ತರಿಂದ ಅಭಿನಂದನೆಗಳು. ಯಾಕಂದರೆ ಇಂಥ ಸಾಮಾಜಿಕ ಸೇವೆ ಮಾಡ್ತಿರೋ ಕಾರಣಕ್ಕಾಗಿ. ಥ್ಯಾಂಕ್ ಯು ಸರ್. RBD ಸಂಸ್ಥೆಯ ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗ ಇಲ್ಲಿ ಬಂದಂತಹ ಪ್ರತಿಯೊಂದು ಈ ಕಣ್ಣಿನ ತಪಾಸಣೆಗೆ ಬಂದಂತಹ ಪ್ರತಿಯೊಬ್ಬರ ತಪಾಸಣೆಗೆ ಸಹಕರಿಸ್ತಾ ಇದ್ದಾರೆ. ಹಾಗೂ ಟೋಕನ್ಗಳು ಕೊಡುವ ಮುಖಾಂತರ ಇಲ್ಲಿನ ಪ್ರತಿಯೊಬ್ಬರ ಪೇಷಂಟ್ಸ್ಗಳಿಗೂ ಕೂಡ ಸಹಕರಿಸ್ತಾ ಇದ್ದಾರೆ. RBD ಗ್ರೂಪ್ಸ್ ಇವರ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ನೇತ್ರದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಒಂದು ನೇತ್ರದಾನವನ್ನು RBD ಗ್ರೂಪ್ಸ್ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಕಣ್ಣಿನ ತಪಾಸಣೆ ಉಚಿತವಾಗಿರುತ್ತೆ. ಹಾಗೂ MM ಜೋಶಿ ಗಣೇಶ್ ನೇತ್ರದಾನ ಸಾಗರ ಇವರ ಇದರೊಳಗೆ ನಡೀತಾ ಇದೆ. ನೋಡ್ಬೋದು ನೀವು ಬಂದಂತಹ ಈ ಒಂದು ಪೇಷಂಟ್ಸ್ಗಳಿಗೆ ಈ ಒಂದು ಕಣ್ಣಿನ ಚಿಕಿತ್ಸೆ ಹಾಗೂ ಚೆಕಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಸ್ಗಳು. ಹಾಗೆ ಜನರು ಕೂಡ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯದಲ್ಲಿ RBD ಗ್ರೂಪ್ಸ್ ಯಾವತ್ತೂ ಮುಂದಿರುತ್ತೆ. ಬಡವರು ಹಾಗೂ ಸ್ನೇಹಿತರು ಇಂಥ ಒಂದು ಕಾರ್ಯದಲ್ಲಿ RBD ಮಹೇಶ್ ಅವರ ಒಂದು ಈ ಒಂದು ಕೆಲಸದಲ್ಲಿ ಯಶಸ್ಸು ಕಾಣಲಿ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ.